ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಗಾಯತ್ರಿಯಮ್ಮ ಕನ್ನಡ ಲಾಗ್ಸ್ ಚಾನಲ್. ಸೊ ನಮ್ಮ ಮನೆ ಬಾಗ್ಲ ಹತ್ರನೇ ಪುಟ್ಟ ತುಳಸಿ ಗಿಡ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ನಾನು ಈ ರೀತಿ ಇದ್ದೀನಿ. ಯಾರು? ಯಾಕೋ ಬುಜ್ಜೋಡು, ಯಾಕೆ ಚೆಲ್ಲಿದ ನೀರು ನೀನು? ಹಾಂ, ಓಯ್ ಇಲ್ಲಿ ನೋಡಿಲ್ಲಿ. ಓಯ್ ಓಯ್, ಯಾಕೆ ಚೆಲ್ಲಿದ ನೀರು ನೀನು? ಹಾಂ, ಯಾರು ಕ್ಲೀನ್ ಮಾಡ್ತಾರೆ? ಹ್ಞೂ, ನಾವು ಅಜ್ಜಿ ಕೈಲಿ ಮಾಡೋದು. ಸಲ ಕೊಂಡಾಶಿ ಅವೆಲ್ಲ ನಾವು ಅಜ್ಜಿ ಕ್ಲೀನ್ ಮಾಡೋದು. ನಾನು ಕೆಲಸ ಮಾಡಿ ಸಾಕಾಗ್ಬೇಕು. ಒಬ್ಬೊಬ್ಬೊಬ್ಬ ಏನು ಕೆಲಸ ಮಾಡಿಬಿಟ್ಟಮ್ಮ ನೀನು? ಬಿಡು ಬಿಡು. ನೋಡು, ನೀನು ರೆಡಿ ಆಗಬೇಕು ಅವಾಗ. ನಂತರ ಫ್ರೆಶ್ ಆಗಿ ಕಾಣ್ತೀಯ. ನನಗಿಂತ ಚೆನ್ನಾಗಿ ಕಾಣ್ತೀಯ ಅವಾಗ ನೀನು. ಹಾಂ, ನೈಲ್ ಪಾಲಿಶಾ? ನೈಲ್ ಪಾಲಿಶ್ ಏನಕ್ಕೆ? ಹ್ಞೂ, ತಿನ್ನಕ್ಕೆ ಹಾಕ್ಬಿಡ್ತಾರೆ. ತಿಂತಾರೆ ಅದನ್ನ. ಊಟ ನೀನು ತಿನ್ನಕ್ಕೆ, ನೀನೇ ತಾನೇ ತಿನ್ನಕ್ಕೆ ಅಂತ ಹೇಳಿದ್ದೆ. ಇನ್ನು ನೈಲ್ ಪಾಲಿಶ್ ಇಲ್ಲ. ಅವಳೇ ಹೇಳ್ಸಿಗೆ ಹಾಕೊಂಡ್ಬಿಟ್ಲು. ಇನ್ನು ನೈಲ್ ಪಾಲಿಶ್ ಇಲ್ಲ ನಿನಗೆ. ತಿನ್ನಬಾರ್ದು, ಬೀಳುತ್ತೆ. ನಿಮ್ಮ ಮಿಸ್ಸಿಗೆ ಹೇಳ್ತೀನಿ, ನಾನು ಹೊಡಿತೀನಿ. ನೋಡಿ, ನಾವು ನೋವಾಗೋಗಿ ಹೊಡಿತೀನಿ. ಈಗ ತಾನೇ ಸಾಂಬಾರು ಮಾಡಿಬಿಟ್ಟು ಬಂತೆ ಫ್ರೆಂಡ್ಸ್. ಊಟ ಮಾಡಬೇಕು, ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ನಾನು 2 ಮಕ್ಕಳು ಆಟ ಆಡಿಕೊಂಡು ಗೋಳು ಕೊಡ್ತಾ ಇದ್ದಾರೆ ನನಗಂತೂ. ನೋಡಿ, ಅವ್ನು ಕಿರ್ಚ್ತಾ ಇದ್ದಾನೆ. ಅವನ್ನ ವಾಕರಲ್ಲಿ ಹಾಕ್ಬಿಟ್ಟಿದ್ದೀನಿ. ವಾಕರಲ್ಲಿ ಚೆನ್ನಾಗಿ ಆಡ್ಕೊಂಡಿರ್ತಾನೆ. ಓದ್ಕೊಳ್ಳೋಣ ಅಂತಂದರೆ ಓದ್ಕೊಳ್ಳೋಕೆ ಟೈಮೇ ಸಿಗ್ತಾಯಿಲ್ಲ. ಮನೆ ಕೆಲಸ, ಅಡುಗೆ ಕೆಲಸ ಇದೇ ಆಗೋಯ್ತು. ಮದುವೆಗಿಂತ ಮುಂಚೆನೇ ಚೆನ್ನಾಗಿತ್ತು ಅನಿಸುತ್ತೆ. ಯಾಕಂತಂದರೆ ಅವಾಗ ನನಗೇನು ಕೆಲಸ ಇರಲಿಲ್ಲ. ನೀನು ಕೆಲಸನೇ ಮಾಡ್ತಾ ಇರಲಿಲ್ಲ. ಹೌದು, ನಿಜ. ಮದುವೆಗಿಂತ ಮುಂಚೆ ನಾನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಮೊಬೈಲ್ ಇಟ್ಕೊಂಡೇ ಇರ್ತಾಯಿದ್ದೆ. ಅಪ್ಪನೇ ಎಲ್ಲ ನೋಡ್ಕೊತಾ ಇದ್ರು, ಎಲ್ಲ ಕೆಲಸ ಅವರೇ ಮಾಡ್ತಾಯಿದ್ರು. ಸೊ ಇದು ನೋಡಿದವ್ರಿಗೆ ಏನು ಅನ್ಸುತ್ತೆ ಗೊತ್ತಾ, ಇವಳೇನು ಕೆಲಸ ಮಾಡಲಿಲ್ಲ, ಅಪ್ಪನಿಗೆ ಎಲ್ಲ ಮಾಡ್ಸಕ್ಕೆ ಬಿಟ್ಟಿದ್ದು, ಅಪ್ಪನ ಕೈಲೇ ಎಲ್ಲ ಮಾಡಿಸ್ತಾ ಇದ್ದಾಳೆ ಅನ್ನೋದು ಬರ್ತಾಯಿತ್ತು. ಆದರೆ ಆ್ಯಕ್ಚುಲಿ ನಿಜ ಏನು ಅಂತಂದರೆ, ಚಿಕ್ಕ ವಯಸ್ಸಿಂದ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಬಿಡ್ತಾ ಇರಲಿಲ್ಲ. ಅದಕ್ಕೆ ರೀಸನ್ ಏನು ಅಂದರೆ, ನನ್ನ ತಂದು ಸಾಕಿದ್ದಾರೆ. ಸೊ ತಂದು ಸಾಕಿದ್ಮೇಲೆ ಆ ಥರ ಕೆಲಸ ಮಾಡೋಕ್ಕೆ ಮನೇಲಿ ಬಿಡಬಾರ್ದಂತೆ. ಒಂದು ವೇಳೆ ಯಾರಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅಂತ. ಏನಂತಂದರೆ, ಒಂದು ಹೆಣ್ಮಗುನ ತಂದು ಸಾಕಿಬಿಟ್ಟು ಮನೆ ಕೆಲಸಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂತ ಆಗಿಬಿಡುತ್ತೆ. ಅದರಿಂದ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನನಗೆ ಚಿಕ್ಕ ವಯಸ್ಸಿಂದ ಕೆಲಸ ಮಾಡೋಕ್ಕೆ, ಯಾವ ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಅದು ದೊಡ್ಡವಳು ಆದಮೇಲೂ ಕೂಡ ಬಿಡಲಿಲ್ಲ. ಅದು ಹಂಗೆ ಕಂಟಿನ್ಯೂ ಆಗೋಯ್ತು. ಸೊ ನಾನು ಯಾವುದೇ ಥರ ಮನೆ ಕೆಲಸ ಆಗಲಿ, ಒಂದು ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಏನೇನು ಮಾಡ್ತಾ ಇರಲಿಲ್ಲ. ನಾನು ಮಾಡಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟರು ಕೂಡ ಅವ್ರು ಮಾಡಿಸ್ತಾ ಇರಲಿಲ್ಲ. ಯಾಕಂದರೆ ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ತಾ ಇದ್ನಲ್ಲ, ಅವ್ರ ದಿನ ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ ಅಂತೆಲ್ಲ ಹೇಳ್ಕೊತಾ ಇದ್ರು. ನನಗೆ ನಾನು ಮಾಡಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟರು ನಮ್ಮಪ್ಪ ಬಿಡಲಿಲ್ಲ. ಆವಾಗ ಮದುವೆಗಿಂತ ಮುಂಚೆ ನೋಡಿ, ಏನು ಕೆಲಸ ಇಲ್ದಿರ ಮೊಬೈಲ್ ಇಟ್ಕೊಂಡು ಆರಾಮಾಗಿದ್ದೆ. ಇವಾಗ ಮನೆ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೊಬೇಕು, ಅದರಲ್ಲಿ ಓದ್ಕೊಬೇಕು, ಅದರಲ್ಲಿ ಯೂಟ್ಯೂಬ್ ಬೇರೆ ಮಾಡಿಕೊಂಡು ನಾನು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ತುಂಬ ಕಷ್ಟದಿಂದನೇ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಏನು ಅಂತಂದರೆ, ಅವಾಗಿಂದ ಮಾಡ್ಕೊಂಬಂದಿದ್ದರೆ ನನಗೆ ಇವಾಗ ಈಸಿಯಾಗಿರೋದು. ಇವಾಗ ತುಂಬ ಕಷ್ಟ ಆಗ್ತದೆ ನನಗಿವಾಗ. ನಾನು ಯೂಟ್ಯೂಬ್ ಮಾಡೋಕ್ಕೆ ಹೋಯ್ತು ಅಂತಂದರೆ ಓದೋಕ್ಕಾಗಲ್ಲ, ಓದೋಕ್ಕೆ ಹೋಯ್ತು ಅಂದರೆ ಮನೆ ಕೆಲಸ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಮಾಡೋಕ್ಕೆ ಹೋಯ್ತು ಅಂತಂದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಹಿಂಗಾಗ್ತದೆ ಎಲ್ಲ. ಒಂದೊಂದೇ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಸೊ ಹಿಂಗೆ ಲೈಫ್ ಚೇಂಜ್ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಎಲ್ಲದಕ್ಕೊಂದು ರೀಸನ್ ಇರುತ್ತೆ. ಸೊ ಎಲ್ಲೂ ಹೋಗ್ತಾ ಇಲ್ಲ. ಸೊ ನಾವು ಒಂದು ಬುಕ್ಕನ್ನ ಕವರ್ ನೋಡಿಬಿಟ್ಟು ಜಡ್ಜ್ ಮಾಡಬಾರ್ದು. ಆ್ಯಕ್ಚುಲಿ ಏನಾಗಿದೆ, ಏನಕ್ಕೆ ಹಿಂಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸೊ ಇವಾಗ ನಂಗೆ ಬರಲ್ಲ ಅನ್ನೋದು ಏನೂ ಇಲ್ಲ, ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನಷ್ಟು ಕಲಿತಾ ಇದ್ದೀನಿ, ಇನ್ನಷ್ಟು ಕಲ್ತ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ನೋಡಿ, ನನಗೆ ಇವ್ರು ಓದಕ್ಕೆ ಬಿಡಲ್ಲ.
ಇವ್ರು ಮಲಗಿದಾಗಾದ್ರೂ ಓದ್ಕೊಳ್ಳೋಣ ಅಂದರೆ ನನ್ನ ಪಕ್ಕದಲ್ಲಿ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಎದ್ದು ಹತ್ಬಿಡ್ತಾನೆ. ನನ್ನ ಮಗ ಅಂತೂ ನಿದ್ದೆ ಕಣ್ಣಲ್ಲೇ ಕೈಯಲ್ಲಿ ಮುಟ್ಟು ನೋಡ್ತಾನೆ ನನ್ನ ಪಕ್ಕದಲ್ಲಿ ಇದೀನ ಇಲ್ವಾ ಅಂತ ಅಂದ್ಬಿಟ್ಟು. ನನ್ನ ಮಗಳು ಕಣ್ಬಿಟ್ಟು ನೋಡ್ತಾಳೆ ನನ್ನ ಪಕ್ಕದಲ್ಲಿ ಇದೀನ ಇಲ್ಲ ಅಂತ ಅಂದ್ಬಿಟ್ಟು. ಇನ್ನು ಯಾವಾಗ ಅವ್ರು ಕಣ್ ತಪ್ಪಿಸಿ ಅವ್ರು ನಿದ್ದೆ ಮಾಡಿದ್ಮೇಲೂ ಕೂಡ ನಾನು ಎದ್ದು ಓದ್ಕೊಳಕ್ಕಾಗಲ್ಲ, ಹಂಗಾಗೋಗ್ಬಿಟ್ಟಿದೆ. ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಮಲ್ಕೊಂಡಿರ್ಬೇಕಷ್ಟೇ ನಾನು ಯಾವಾಗ್ಲೂ, ಅವ್ರ ಜೊತೆಗೆ ಇರಬೇಕು. ಸೊ ಅದಕ್ಕೆ ಜಾಸ್ತಿ ನಾನು ವೀಡಿಯೋಸಲ್ಲಿ CTETದು ಬಗ್ಗೆ ಲೆಸನ್ ಕೇಳ್ತಾ ಇದ್ದೀನಿ. ನಿದ್ದೆ ಮಾಡಿಕೊಂಡೆ, ಅದು ಮಲ್ಕೊಂಡೆ ನಾನು ಅದನ್ನು ಕೂಡ ಲೆಸನ್ ಕೇಳ್ಕೊಂಡು ಹಂಗೆ ನಿದ್ದೆ ಮಾಡಿಬಿಡ್ತೀನಿ ನಾನು. ಆ ಥರ ಆಗ್ತಾಯಿದೆ, ಓದ್ಕೊಳ್ಳೋಕೆ ಟೈಮೇ ಸಿಗ್ತಾಯಿಲ್ಲ. ಇನ್ಮೇಲೆ 4 ಗಂಟೆ ಇನ್ಮೇಲೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ಕರೆಕ್ಟಾಗಿ ಇವತ್ತಿಗೆ 30 ದಿವಸ ಇದೆ, ಇನ್ನು 1 ತಿಂಗಳಿದೆ ಅಷ್ಟೇ ನನಗೆ CTET ಎಕ್ಸಾಮು ಮಾಡೋಕ್ಕೆ. ನಾನು ಪ್ರಿಪೇರ್ ಆಗಲೇಬೇಕು ಅಂತ ಅಂದ್ಬಿಟ್ಟು. ಸೊ ಇನ್ಮೇಲೆ ನಂದು ಸ್ಟಡೀಸ್ ಲಾಗ್ ಜಾಸ್ತಿ ಬರುತ್ತೆ. ಹಾಗೆ ಇದೇ ಥರ ಸ್ಟೋರೀಸು ಪ್ರತಿಯೊಂದು ನಾನು ಶೇರ್ ಮಾಡ್ಕೊತೀನಿ. ಲಾಗ್ ನೋಡ್ತಾ ಇರಿ. ಮಗಳದೆ ಇಬ್ಬರು ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ. ಯಾಕೆ ಗೀಚ್ಕೊಂಡಿರೋದು? ಬುಕ್ಕಲ್ಲಿ ಬರೆಯಲ್ಲ, ಒಂದು ಅಕ್ಷರ ಬರೆಯಲ್ಲ ಬುಕ್ಕಲ್ಲಿ, ಮೈ ಮೇಲಾದರೂ ಗೀಚ್ಕೊಳ್ಳೋದು. ಬಂದೇ ಇರು ಒಂದೇ. ಇಷ್ಟೊತ್ತಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೆಳಿಗ್ಗೆ ಅಷ್ಟೊತ್ತಲ್ಲಿ ಕಾಫಿ ವೇಸ್ಟ್ ಆಗುತ್ತೆ, 1 ಕಪ್ ಕುಡಿಯೋಣ ಅಂತ. ಟೈಮ್ 11 ಗಂಟೆ ಆಗಿದೆ, ರಾತ್ರಿ 11 ಗಂಟೆ ನನ್ನ ಕೆಲಸ ನೋಡಿ. ಯಾಕೆ ವೇಸ್ಟ್ ಮಾಡೋದು? ಎಲ್ಲಿಗೆ ಬರಬೇಕಮ್ಮ? ಬರ್ತೀನಿ ಇರ್ಕಂದ. ಕರೆಕ್ಟಾಗಿ 1 ಕಪ್ ಆಗಿದೆ ಬಿಸಿ ಕಾಫಿ, ಮಧ್ಯರಾತ್ರಿ 11 ಗಂಟೆಲಿ ಬೇಕಾ? ಏನು ಕಾಫಿ ಎಲ್ಲ ಕುಡಿಬಾರ್ದು ನಡಿ. ಏನು ಈ ಟೈಮಲ್ಲೆಲ್ಲ ರಸ್ಕೆಲ್ಲ ತಿನ್ಬಾರ್ದು ನಡಿ, ತಿನ್ಬಾರ್ದಮ್ಮ. ಓಕೆ ಫ್ರೆಂಡ್ಸ್, ಒಂದು ಬಿಸಿ ಕಾಫಿ ಜೊತೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.